ತಪಸ್ಸು ಕಾಲ 40 ದಿನಗಳ ಉಪವಾಸ ಮತ್ತು ಪ್ರಾರ್ಥನೆ ಕಾಲ. ಇದು ಏತಕ್ಕೆ ಎಂದರೆ 40 ದಿನಗಳು ಅಥವಾ 40 ವರ್ಷ ಎಂಬ ಪದಗುಚ್ಛವನ್ನು ಬೈಬಲ್ ಶ್ರೀ ಗ್ರಂಥದಲ್ಲಿ 20ಕ್ಕೂ ಹೆಚ್ಚು ಬಾರಿ ಉಲ್ಲೇಖಿಸಲಾಗಿದೆ. ಈ 40 ದಿನಗಳು ಪರೀಕ್ಷೆಯ ಅಥವಾ ಸಿದ್ಧತೆಯ ಮಹತ್ವದ ಅವಧಿಯನ್ನ ಸಂಕೇತಿಸುತ್ತದೆ. ಇದು ಹೆಚ್ಚಾಗಿ ಆಧ್ಯಾತ್ಮಿಕ ನವೀಕರಣ ಮತ್ತು ಹೊಸ ಆರಂಭಕ್ಕೆ ಕಾರಣವಾಗುತ್ತದೆ. ಆದಿಕಾಂಡ 7ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡುವಂತೆ 40 ದಿನವೂ ಹಗಲಿರುಳೆನ್ನದೆ ಭೂಮಿಯ ಮೇಲೆ ಬಿರುಮಳೆ ಬೀಸಿತು. ದೈವಿಕ ಶುದ್ಧೀಕರಣದ ತೀರ್ಪಿನಂತೆ ನೋವನ ಕಾಲದಲ್ಲಿ 40 ದಿನ ಹಗಲು ರಾತ್ರಿ ಕಾಲ ಮಳೆಯಾಯಿತು ಎಂಬುವಂತದ್ದನ್ನ ನಾವು ಕಾಣುತ್ತೇವೆ. ಎರಡನೆಯದಾಗಿ ವಿಮೋಚನಾ ಕಾಂಡ 34ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಪ್ರವಾದಿ ಮೋಶೆಯವರು ಸೀನಾಯಿ ಬೆಟ್ಟದಲ್ಲಿ 40 ದಿನ ಹಗಲಿರುಳು ಅನ್ನಪಾನವಿಲ್ಲದೆ ಸರ್ವೇಶ್ವರ ಸ್ವಾಮಿಯನ್ನ ಪ್ರಾರ್ಥಿಸಿದರು. ದೇವನಾದ ಸರ್ವೇಶ್ವರ ಮೋಶೆಗೆ ನೀನು ಸೀನಾಯಿ ಬೆಟ್ಟಕ್ಕೆ ಬಾ, ನಾನು ನಿನ್ನೊಟ್ಟಿಗೆ ಮಾತನಾಡುತ್ತೇನೆ ಎಂದು ನುಡಿದಾದ ಮೇಲೆ 10 ದಶ ಆಜ್ಞೆ ಕೊಡುವುದಕ್ಕಿಂತ ಮುಂಚಿತವಾಗಿ 40 ದಿನ ಪ್ರವಾದಿ ಮೋಶೆಯವರು ಉಪವಾಸದಿಂದ ಸರ್ವೇಶ್ವರನನ್ನ ಪ್ರಾರ್ಥಿಸಿದರು ಎಂಬುದನ್ನು ನಾವು ಕಾಣುತ್ತೇವೆ. ಮೂರನೆಯದಾಗಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಾಕ್ಯ, ನಿನ್ನ ದೇವರಾದ ಸರ್ವೇಶ್ವರ ನಿನ್ನನ್ನು 40 ವರ್ಷ ಮರುಭೂಮಿಯಲ್ಲಿ ನಡೆಸಿದನು, ಹಾಗೂ ನೀವು ಅವರ ಆಜ್ಞೆಗಳನ್ನ ಕೈಗೊಳ್ಳುವಿರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನು ಎಂಬುವಂತದ್ದು. ಇಸ್ರಾಯೇಲರು 40 ವರ್ಷಗಳು ವಾಗ್ದತ್ತ ನಾಡಿನೆಡೆಗೆ ಮರುಭೂಮಿಯಲ್ಲಿ ಪ್ರಯಾಣ ಮಾಡಿದರು ಎಂಬುದನ್ನ ಕಾಣುತ್ತೇವೆ. ನಾಲ್ಕನೆಯದಾಗಿ 1 ಅರಸರುಗಳ ಗ್ರಂಥ 19ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಪ್ರವಾದಿ ಎಲಿಯನು 40 ದಿನ ಹಗಲು ಮತ್ತು 40 ದಿನ ಇರುಳು ಪ್ರಯಾಣ ಮಾಡಿ ದೇವರ ಪರ್ವತವಾದಂತಹ ಹೊರೆಬ್ಗೆ ಪ್ರಯಾಣ ಬೆಳೆಸಿದನು ಎಂಬುವಂತದ್ದು. 5ನೇಯದಾಗಿ ಸಂಖ್ಯಾಕಾಂಡ ಅಥವಾ ಅರಣ್ಯ ಕಾಂಡ 13ನೇ ಅಧ್ಯಾಯ 25ನೇ ವಾಕ್ಯ, ಎಷ್ಕೋಲ್ ನಲ್ಲಿ ಇಸ್ರಾಯೇಲರು 40 ದಿವಸ ಆ ನಾಡನ್ನ ಸಂಚರಿಸಿದರು. ಇಸ್ರಾಯೇಲರು ಅಲ್ಲಿಯ ದ್ರಾಕ್ಷಿಯನ ಗೊಂಚಲುಗಳನ್ನ ಕೊಯ್ದಿದ್ದರಿಂದ ಆ ಸ್ಥಳಕ್ಕೆ ಎಷ್ಕೋಲ್ ಎಂದು ಹೆಸರಿಡಲಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಇನ್ನು ಹೊಸ ಒಡಂಬಡಿಕೆ ಮತ್ತಾಯನು ಬರೆದಂತ ಶುಭ ಸಂದೇಶ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ 40 ದಿನ ಹಗಲಿರುಳು ಉಪವಾಸವಿರುವುದನ್ನ ನಾವು ಕಾಣುತ್ತೇವೆ. ಕಡೆಯದಾಗಿ ಯೇಸು ಸ್ವಾಮಿ ಶಿಲುಬೆಯ ಮರಣದಿಂದ 40 ದಿನದ ನಂತರ ಯೇಸು ಸ್ವಾಮಿಯ ಸ್ವರ್ಗಾರೋಹಣವನ್ನ ನಾವು ಕಾಣುತ್ತೇವೆ. 40 ದಿನ, ಈ 40 ದಿನ ದೇವರೇ ಮನುಷ್ಯನಿಗೆ ನೀಡಿರುವಂತಹ ಮನ ಪರಿವರ್ತನೆಯ ಕಾಲ. ಪಾಪದಿಂದ ಕೊಳಕಾದಂತಹ ನಮ್ಮ ಆತ್ಮಗಳನ್ನ ಉಪವಾಸ ಮತ್ತು ಪ್ರಾರ್ಥನೆಗಳಿಂದ ನಮ್ಮ ಆತ್ಮವನ್ನ ಸ್ವಚ್ಛಗೊಳಿಸಿಕೊಳ್ಳುವಂತಹ ಕಾಲ. ಇದು ದೇವರೇ ಮನುಷ್ಯನಿಗೆ ನೀಡಿರುವಂತಹ ಪರಿವರ್ತನೆಯ ರೂಪಾಂತರದ ಕಾಲ. ಪ್ರಾರ್ಥಿಸೋಣ. ಪ್ರೀತಿಯ ಯೇಸುವೆ, ನಿಮ್ಮ 40 ದಿನಗಳ ಉಪವಾಸ ಪ್ರಾರ್ಥನೆಯ ಜೀವಿತದ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನು ಇಟ್ಟು ನಡೆಯಲು ನಿಮ್ಮ ಕೃಪಾ ಅನುಗ್ರಹವನ್ನ ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂಬುದಾಗಿ ನಜರೇತಿನ ಯೇಸು ಸ್ವಾಮಿಯ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್.